ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತೇಜಸ್ ಕಿಚನ್. ಇವತ್ತು ನಾವು ಮಾಡಿ ತೋರಿಸ್ತಾ ಇರೋದು ಗಣೇಶನಿಗೆ ತುಂಬ ಇಷ್ಟವಾಗಿರುವಂಥ ಕಾಯಿ ಕಡುಬು. ಇದನ್ನು ಮಾಡೋದಕ್ಕೆ ಒಂದು ಪಾತ್ರೆಗೆ 1-2 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ನೀರು ಬಿಸಿಗಿಟ್ಕೊಳ್ಳಿ. ನೀರು ಬಿಸಿ ಆಗ್ತಿರ್ಬೇಕಾದ್ರೇ ಇದಕ್ಕೆ 1 ಸ್ಪೂನಷ್ಟು ಉಪ್ಪು, 1 ಸ್ಪೂನ್ ಸಕ್ಕರೆ, 1 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳಿ. ನಾವಿಲ್ಲಿ ಸಕ್ಕರೆ ಮತ್ತು ಉಪ್ಪು ಹಾಕ್ತಾ ಇರೋದು ಮೇಲೆ ಕಡುಬು ರುಚಿಯಾಗಿರಲಿ, ಹಸಿ ಹಿಟ್ಟು ಅಂತ ಹೇಳಿ. ಈಗ ಇದೆಲ್ಲ ಐಟಮ್ಸ್ನ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಚೆನ್ನಾಗಿ ಕುದಿಯೋಕ್ಕೆ ಬಂದಾಗ ನಾವು ಯಾವ ಕಪ್ಪಲ್ಲಿ ನೀರು ಹಾಕ್ಕೊಂಡಿರ್ತೀವೋ ಅದೇ ಕಪ್ ಅಳತೆಗೆ 2 ಕಪ್ಪಷ್ಟು ಹಸಿಟ್ಟು ಹಾಕ್ಕೋಬೇಕು. ಅಕ್ಕಿ ಹಸಿಟ್ಟು ಚೆನ್ನಾಗಿ ಜಲ್ದಿ ಹಿಡಿದು ಕ್ಲೀನ್ ಮಾಡ್ಕೊಂಡಿರೋ ಅಕ್ಕಿ ಹಸಿಟ್ಟು ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಕುದೀತಾ ಇದೆಯಲ್ಲ, ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಸ್ಟವ್ ಮೇಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಹಸಿಟ್ಟು ನೀರಿಗೆ ಹೊಂದ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ಟವ್ ಆಫ್ ಮಾಡಿ ಮುಚ್ಚಳ ಹಾಕ್ಬಿಟ್ಟು ಪಕ್ಕಕ್ಕೆ ಇಟ್ಕೊಬಿಡಿ. ಈಗ ಸ್ಟವ್ ಮೇಲೆ ಇನ್ನೊಂದು ಬಾಣಲಿ ತಗೊಂಡು 3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಇಲ್ಲಿ 1.5 ಕಪ್ಪಷ್ಟು ನಾವು ಬೆಲ್ಲ ತಗೊಂಡಿದ್ದೀವಿ. ಬೆಲ್ಲದ ಪುಡಿ ತುರಿದ್ಬಿಟ್ಟಾದರೂ ತಗೊಳ್ಳಿ ಅಥವಾ ಪುಡಿ ಆದರೂ ತಗೊಳ್ಳಿ. 1-2 ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಬೆಲ್ಲ ಕರಗೋ ಟೈಮಲ್ಲಿ ಇದಕ್ಕೆ ನಾವು ತುರಿದಿಟ್ಕೊಂಡಿರೋ ಅಂಥ ಹಸಿ ತೆಂಗಿನಕಾಯಿ ಹಾಕ್ಕೊಳ್ಳೋಣ. 2 ಕಪ್ಪಷ್ಟು ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು 5 ನಿಮಿಷ. ಎಲ್ಲ ಚೆನ್ನಾಗಿ ಹೊಂದ್ಕೊಂಡಾಗ ಇದಕ್ಕೆ 1/2 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ, ಸ್ವಲ್ಪ ನಾವು ಶುಂಠಿ ಪೌಡ್ರ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹರಡಿ ಹೊಂದ್ಕೊಳ್ಳೋದಕ್ಕೋಸ್ಕರ ಮುಚ್ಚಳ ಹಾಕಿ ಪಕ್ಕಕ್ಕೆ ಇಟ್ಬಿಡೋಣ. ಈಗ ನಾವು ಮೊದಲು ರೆಡಿ ಮಾಡಿಟ್ಕೊಂಡಿರೋ ಹಸಿಟ್ಟನ್ನ ಒಂದು ಬೇರೆ ಬೌಲ್ಗೆ ಹಾಕ್ಕೊಳ್ಳೋಣ, ದೊಡ್ಡ ತಟ್ಟೆಗೆ. ನೋಡಿ, ಚೆನ್ನಾಗಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಹಸಿಟ್ಟು ತಗೊಂಡು ನಾವು ಕೈಯಲ್ಲಿ ಈ ರೀತಿ ತಟ್ಕೊಂಡು ನಿಮಗೆ ಕಡುಬು ಶೇಪ್ಗೆ ಇಲ್ಲಿ ನಾನು ತೋರಿಸ್ತಾ ಇರೋ ಥರ ಮಾಡ್ಕೊಳ್ಳಿ. ಮಿಕ್ಕಿರೋ ಹಸಿಟ್ಟಿಗೆ ತೇವ ಬಟ್ಟೆ ಹಾಕಿ ಮುಚ್ಚಿಟ್ಬಿಡಿ. ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ರೀತಿ ಶೇಪಲ್ಲಿ ಈ ಥರ ಮಾಡಿಕೊಂಡು ಎಲ್ಲನೂ ಒಂದು ಪ್ಲೇಟಿಗೆ ಜೋಡಿಸ್ಕೊಳ್ಳಿ. ಈಗ ನಾವು ಸ್ಟವ್ ಮೇಲೆ ಇಡ್ಲಿ ಪಾತ್ರೆ ಇಟ್ಬಿಟ್ಟು ನೀರು ಕಾಯೋಕ್ಕಿಡೋಣ. ನೀರು ಚೆನ್ನಾಗಿ ಕುದಿಬೇಕಾದ್ರೆ ಈ ಪ್ಲೇಟ್ಗೆ ನೀವು ಡೈರೆಕ್ಟಾಗಿ ಇಡೋಂಗಿದ್ರೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಡೈರೆಕ್ಟಾಗಿ ಇಟ್ಬಿಡಿ. ಇಲ್ಲ ಅಂದರೆ ಈ ರೀತಿ ಒಂದು ಬಿಳಿಯಾದ ಇಡ್ಲಿ ಬಟ್ಟೆ ಹಾಕಿಬಿಟ್ಟು ನೀರು ಮಾಡಿ ಹಾಕಿ ಅದರಲ್ಲಿ ಇಟ್ಬಿಟ್ಟು ಮುಚ್ಚಳ ಹಾಕಿ 5 ನಿಮಿಷ ಬೇಯಿಸ್ಕೊಳ್ಳಿ, ಸಾಕು. ನೋಡಿ, ಇದು ಬೇಯೋ ಟೈಮಲ್ಲಿ ನಾವು ಇನ್ನೊಂದು ಮಾಡಿ ನೋಡೋಣ. ಈಗ ನೋಡಿ, ಹಸಿಟ್ಟು ನಾವು ಪಕ್ಕಕ್ಕೆ ಎತ್ತಿಟ್ಟಿದ್ವಲ್ಲ, ಅದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನಿಮಗೇನಾದರೂ ಹಸಿಟ್ಟು ಪಕ್ಕಕ್ಕೆ ಎತ್ತಿಟ್ಟಿರೋ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಬಿಸಿನೀರನ್ನು 1-2-3 ಸ್ಪೂನಷ್ಟು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಹಾಗೆ ಗಟ್ಟಿಯಾಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. 1-2-3 ಸ್ಪೂನ್ ಬಿಸಿನೀರನ್ನ ಮಿಕ್ಸ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಎಲ್ಲ ಹಸಿಟ್ಟನ್ನು ಈ ಥರ ರೌಂಡಾಗಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ಕವರ್ ತಗೊಳ್ಳೋಣ. 2 ಪೀಸ್ ಇರಲಿ ಕವರು. ನಾನಿಲ್ಲಿ ದೊಡ್ಡದಾಗಿ ಒಂದೇ ಪೀಸ್ ಮಾಡ್ಕೊಂಡಿದ್ದೀನಿ, ಡಬಲ್ ಫೋಲ್ಡಲ್ಲಿ. ಯಾವುದಾದ್ರೂ ಒಂದು ಕವರ್ ತಗೊಳ್ಳಿ. ಈಗ ಕವರ್ ಮೇಲೆ 1 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಸವರ್ಕೊಳ್ಳಿ. 2 ಪೀಸ್ ಅಂತ ಹೇಳಿದ್ನಲ್ಲ, 2 ಪೀಸ್ಗೂ ನೀಟಾಗಿ ಸವರ್ಬಿಟ್ಟು ನಾವು ಮಾಡಿಟ್ಟಿರೋ ಉಂಡೆಯಲ್ಲಿ ಒಂದು ಉಂಡೆ ಇದ್ರ ಮೇಲೆ ಇಟ್ಟು ಕವರ್ನ ಮುಚ್ಚಿ ನಾವು ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ತೀವಲ್ಲ ಅದನ್ನು ತಗೊಂಡು ಒಂದು ಸಾರಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ಥರ ಪ್ರೆಸ್ ಮಾಡಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಬಂದಿದೆ. ನಮಗೆ ಕಷ್ಟ ಇಲ್ದಂಗೆ ತುಂಬ ಈಸಿಯಾಗಿ ಆಗುತ್ತೆ. ಈ ರೀತಿ ಮಾಡಿಬಿಟ್ಟು ನಾವು ಹೊರಗಡೆ ಹೂರಣ ರೆಡಿ ಮಾಡಿದ್ವಲ್ಲ, ಹೂರಣನ ಇಟ್ಟು ನೀಟಾಗಿ ಬೆರಳುಗಳಿಂದ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಒಡೆದೋಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲವನ್ನು ಈ ರೀತಿ ರೆಡಿ ಮಾಡಿಬಿಟ್ಟು ಇಡ್ಲಿ ಕುಕ್ಕರಲ್ಲಿ 5 ನಿಮಿಷ ಬೇಯಿಸಿದ್ರೆ ಸಾಕು. ಹಬೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡೋವ್ರಿಗೂ ಕಾಯಿ ಕಡುಬು ಹೊಡೆದೋಗ್ದಾಗೆ ತುಂಬ ಚೆನ್ನಾಗಿ ನೀಟ್ನೆಸ್ಸಾಗಿ ಬರುತ್ತೆ. ಒಂದು ಸಾರಿ ನಾನು ಹೇಳಿರೋ ಥರ ಟ್ರೈ ಮಾಡಿ ನೋಡಿ. ನೀವು ಇದನ್ನು ಒಂದು ಸತಿ ಮಾಡಿಬಿಟ್ಟು ನಿಮಗೆ ಹೇಗೆ ಬಂತು ಅಂತ ತಿಳಿಸ್ಕೊಡಿ. ನಾನು ಮಾಡಿರೋ ಅಡುಗೆ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಣೇಶನಿಗೆ ಎಷ್ಟೊಂದು ಇಷ್ಟವಾದಂತಹ ಕಾಯಿ ಕಡುಬು 2 ವೆರೈಟಿಯಲ್ಲಿ ರೆಡಿಯಾಗಿದೆ. ನೋಡಿ, ಇದನ್ನು ನಾವು ಇಡ್ಲಿ ಕುಕ್ಕರಲ್ಲಿ ಇಟ್ಮೇಲೆ ಬೆಂದಿದೆಯಾ ಇಲ್ವಾ ಅಂತ ಏನೂ ಡೌಟ್ ಬೇಡ. ನಾವೆಲ್ಲ ಐಟಮ್ಸನ್ನು ಇಲ್ಲಿ ಬೇಯಿಸಿಬಿಟ್ಟೆ ಹಾಕಿರೋದ್ರಿಂದ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು.
ನೋಡಿ ಒಂದು ಸತಿ ಹಾಕಿದ್ದೀವಿ. ಬಟ್ಟೆ ದೊಡ್ಡದಾಗಿದ್ದರೆ ಅಥವಾ ಇನ್ನೊಂದು ಬಟ್ಟೆನ ಹಾಕಿಬಿಟ್ಟು ಅದ್ರ ಮೇಲೆ ಕೂಡ ಇಟ್ಕೋಬಹುದು. ನಾವು 5 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಜಸ್ಟ್ ಹಂಗೆ ಪ್ರೆಸ್ ಮುಟ್ಟು ನೋಡಿದ್ರೆ ಸಾಕು. ಕೈಗೇನು ಮೆತ್ಕೊಂಡಿಲ್ಲ, ಹಸಿಟ್ಟು ಅನ್ನಂಗಿದ್ರೆ ಬೆಂದಿದೆ ಅಂತ ಹೇಳಿ. ಅಷ್ಟೊಂದು ಬೇಡದಿದ್ರೂ